ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ. ಗೈಸ್ ಇಲ್ಲೇ ಇಲ್ಲೋ. ಹಲೋ ಹಲೋ ಹಾಯ್ ಪಕ್ಕಕ್ಕೆ ಬರಬೇಡ, ದಯವಿಟ್ಟು ಹೊರಗಡೆ ಹೋಗು, ದೂರ ಹೋಗು, ನನಗೆ ಉಸಿರಾಡೋಕ್ಕಾಗ್ತಾ ಇಲ್ಲ. ಗೈಸ್ ನನ್ನ ಪಕ್ಕದಲ್ಲೇ ಇದೆ ಗೈಸ್, ದೂರ ಹೋಗು, ದಯವಿಟ್ಟು ದೂರ ಹೋಗು, ದೂರ ಹೋಗು. ಎಲ್ಲೋ ಕನ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಬೆವರು ನೀರು ಕಿತ್ತೋಯ್ತು ಗೈಸ್, ಬೆನ್ಮೂಳೆಲ್ಲ ಬೆವರು ನೀರು ಕಿತ್ತೋಯ್ತು, ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ ಗೈಸ್. ಗಾಯ್ಸ್ ಯಾಕಂದರೆ ನಾನು ಈ ರೂಟ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಗಾಯ್ಸ್ ನಾನು ಒಂದು ಸಲ ಮನೆ ಬಿಟ್ಟರೆ ಆಲ್ಮೋಸ್ಟ್ 3:30 ಹಂಗೆ ಬಿಟ್ಟರೆ ನಾನು ಹೋಗಿ ಸೇರೋವಂಥ ರೂಟ್ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ. ಸ್ವಲ್ಪ ಜನ ಯಾಕಂದರೆ ನೀವು ಟೈಮಿಂಗ್ಸ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಗಾಯ್ಸ್ ನೀವೇ ನೋಡ್ಬೋದು, ನಾನು ಆ ರೂಟ್ ಹತ್ರ ಬರ್ತಾ ಇದ್ದಂಗೆ ಹತ್ರ ಕತ್ಲಾಗ್ತಾ ಬರ್ತಾಯಿದೆ. ಸೊ ನಾನು ಅಲ್ಲಿ ಹಾಂಟೆಡ್ ಲೊಕೇಶನ್ಸ್ಗೆ ಹೋಗಬೇಕು ಅಂದರೆ ಎಷ್ಟೋ ಘಾಟ್ ಸೆಕ್ಷನ್ಸು, ಆಮೇಲೆ ತುಂಬ ಲಾಂಗ್ ಜರ್ನಿ ಮಾಡಿ ಆಮೇಲೆ ಲೊಕೇಶನ್ಸ್ಗೆ ಹೋಗಬೇಕಾಗತ್ತೆ. ನಾನು ಹೋಗಬೇಕಾಗಿರೋದು ಅರೌಂಡು ಮನೆಯಿಂದ 40-43 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಸೊ ಡೇ ಟೈಮೇ ಇಷ್ಟು ಹಾಂಟೆಡ್ ಆಗಿದೆ ಗಾಯ್ಸ್. ನೋಡಿ ನಾನು ಬೈಕ್ ನಿಲ್ಲಿಸಿದ್ದೀನಿ ಇಲ್ಲಿ ನೋಡಿ, ನನಗಿಲ್ಲೇ ಸಿಗ್ನಲ್ಸ್ ಕೊಡ್ತಾಯಿದೆ ನೋಡಿ 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 ಗಾಯ್ಸ್. ಹಲೋ, ಇಲ್ಲೇ ಮಾತಾಡ್ಬೋದಾ ಗೈಸ್? ಗಾಯ್ಸ್ ನೋಡಿ, ನನಗೆ ಇನ್ನೂ ಒಳಗಡೆ ಹೋಗಿಲ್ಲ ನೋಡಿ ಹೆಂಗೆ ಸಿಗ್ನಲ್ಸ್ ಬರ್ತಾಯಿದೆ. ಸೊ ನೋಡಿ ಗಾಯ್ಸ್, ಇನ್ನೂ ನನ್ನ ಗಾಡಿ ಮೇಲೇ ಇಟ್ಟಿರೋದು. ಇವತ್ತು ಏನಾದರೂ ಮಾಡಿ ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ ಗೈಸ್. ಹಲೋ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ಬೇಕಂತಲೇ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ನಿನ್ನೆ ನಾನು ಒಂದು ವಿಡಿಯೋ ಬಿಟ್ಟಿದ್ದೆ, ಅದೇ ದೆವ್ವದ ಜೊತೆ ಮಾತಾಡಿರುವ ಅನುಭವ ಅಂತ. ಸೊ ಅದು ಗಾಯ್ಸ್ ಪರವಾಗಿಲ್ಲ, ನನಗೆ ಸಪೋರ್ಟ್ ಸಿಗ್ತಾಯಿದೆ. ತುಂಬ ಧನ್ಯವಾದಗಳು. ಆ್ಯಂಡ್ ಮೈನ್ ಥಿಂಗ್ ಈಸ್ ಗೋಸ್ಟ್ ವಿಹಾರಿ ಕನ್ನಡ ಚಾನಲ್ಲು ನನಗೆ 2000 ಚೇಂಜ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ. ಆ್ಯಂಡ್ ಗಾಯ್ಸ್ ನೆನ್ನೆ ಆದರೆ ನಾನು ಒಂದು ಕ್ಲಿಪ್ ಕೊಡ್ತೀನಿ, ಅದು ನೋಡಿ ಗಾಯ್ಸ್. ನನಗೇನೋ ಇದಲ್ಲೆಲ್ಲ ಒಂಥರ ಹಿಡ್ದಂಗೆ ಇದಾಗ್ಬಿಡ್ತು. ಸೊ ಅದನ್ನು ಮನೆಗೆ ಹೋದರೆ ತುಂಬ ಮೈಕೈ ನೋವು ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದರಿಂದ ನಾನು ನೆನ್ನೆ ಬೇಗ ಹೋಗ್ಬಿಟ್ಟೆ, ಫುಲ್ ಕ್ವಶನ್ಸ್ ಎಲ್ಲ ಏನೂ ಕೇಳಿಲ್ಲ. ಆಮೇಲೆ ಇವತ್ತು ನಾನು ಅದಕ್ಕೇನು ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡೋಣ, ಇನ್ನೊಂದ್ಸಲಿ ಮಾತಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಗಾಯ್ಸ್ ನೋಡಿ, ನಾನು ಆದಷ್ಟು ಸಿಂಗಲ್ ಆಗೇ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ತೆಲುಗಲ್ಲಿ ನಿಮಗೆ ಗೊತ್ತಿರ್ಬೋದು ಸಾಗರ ವ್ಲಾಗ್ಸ್ ಅಂತ. ಸಾಗರ ವ್ಲಾಗ್ಸಲ್ಲಿ ನನಗೆ 70K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ತೆಲುಗು ಚಾನಲಲ್ಲಿ ಆಲ್ಮೋಸ್ಟ್ 1 ಮಂತ್ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ.
ಈಗ ನಾನು ಕನ್ನಡ ಚಾನಲ್ ಮೇಲೆ ಜಾಸ್ತಿ ಫೋಕಸ್ ಕೊಟ್ಟಿದ್ದೀನಿ. ಸೊ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಭರವಸೆ ಮೇಲಿಂದ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಗಾಯ್ಸ್, ಒನ್ ಥಿಂಗ್ ಈಸ್, ಈ ಹುಡುಗನ ವೀಡಿಯೋದು ಪಾರ್ಟ್ 1ಅಲ್ಲಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಇವಾಗ ಪಾರ್ಟ್ 2 ಏನಕ್ಕೆ ಮಾಡೋಕ್ಕೆ ಬಂದಿದ್ದೇನೆ ಅಂದರೆ, ಸೊ ಸ್ವಲ್ಪ ಕ್ವಶನ್ಸ್ ಕೇಳೋದಿದೆ, ಅದು ಕೇಳಬೇಡ. ಇನ್ನು ಫೈನಲ್ ಎಪಿಸೋಡು 2 ಪಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 2ನೇ ಪಾರ್ಟ್ ಮಾಡಿಬಿಟ್ಟು ಮುಗಿಸ್ಬೇಡ. ಸೊ ಗಾಯ್ಸ್, ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ವೀಡಿಯೋ ಒಳಗಡೆ ಹೋಗ್ಬಿಟ್ಟು. ಗಾಯ್ಸ್, ಏನಾದರೂ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಲಿ, ಇಲ್ಲ ಏನಾದರೂ ಕಾಣಿಸೋದಾಗಲಿ, ಇಲ್ಲಾಂದರೆ ಏನಾದರೂ ಕಿರ್ಚಿದ್ರೆ ಸೌಂಡ್ಸ್ ಆಗಲಿ, ಸೊ ಅದನ್ನು ಆಗಲೇ ಕಿರ್ಚೋದು. ಸೊ ಇವಾಗ ನೋಡೋಣ ಹೆಂಗಿದೆ ಅಂತ. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವೀಡಿಯೋ ಆಡಾದರೆ ಹೋಗೋಣ. ಗಾಯ್ಸ್, ಜಸ್ಟ್ ಲೈಕ್ ಮಾಡಿ ವೀಡಿಯೋ ನೋಡಿ, ಆ್ಯಂಡ್ ತಮ್ಮ ಹೆಸರುಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಗಾಯ್ಸ್. ವೀಡಿಯೋ ಆಡಾದರೆ ಹೋಗೋಣ. ಯಾವುದೂ ಸಿಗ್ನಲ್ ಸಿಕ್ಕಿಲ್ಲ. ಸೊ ಗೈಸ್, ಟೈಮ್ ಆದರೆ ಆಗ್ಬಿಟ್ಟಿದೆ. ಆದರೆ 2 ಸಲ ಕಿರ್ಚಿದ್ರು ಯಾರೋ. ನಾವಾದರೆ ಒಳಗಡೆ ಹೋಗ್ಬೋಣ. ಸೊ ಗಾಯ್ಸ್, ಯಾರಾದರೂ ಇದ್ದೀರಾ? ಹಲೋ ಬ್ರದರ್, ಇದೆಯಾ ಬ್ರದರ್? ನೆನ್ನೆ ಕೇಳಿದ್ದಕ್ಕೆ ಉತ್ತರ ಚೆನ್ನಾಗಿ ಕೊಟ್ಟೆ. ಇವಾಗ ಏನಾದರೂ ಉತ್ತರ ಕೊಡೋಕ್ಕಾಗುತ್ತಾ ಬ್ರದರ್? ಹಲೋ 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 ನಾನು ಕೇಳಿದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ಬ್ರದರ್? ಹಲೋ ಹಲೋ ಗಾಯ್ಸ್, ಮೊನ್ನೆ ನಂಗೆ ಇಲ್ಲಿ ಬಂದಾಗ ಫುಲ್ ಉಸಿರು ಕಟ್ಟಿದಂಗೆ ಆಗ್ಬಿಟ್ಟಿತ್ತು. ಹಲೋ ಬ್ರದರ್, ಗಾಯ್ಸ್ ನೋಡಿ, ನೆಗೆಟಿವ್ ಎನರ್ಜೀಸ್ ಮಾಡ್ಕೊತಾನೆ ಇದೆ. ಗಾಯ್ಸ್, ನಾಯಿಗಳು ಅಳ್ತಾ ಇದೆ.
ಗೈಸ್ ಗೈಸ್ ಹಲೋ ಬ್ರದರ್ ಹಲೋ ಸೈಲೆಂಟ್ ಆಗ್ಬಿಡ್ತು. ಹಲೋ ಸೌಂಡ್ ಕೇಳಿಸ್ಕೊಳ್ಳಿ ಹಲೋ 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 ಗಾಯ್ಸ್ ನಾಯಿ ಮಾತ್ರ ಜೋರಾಗಿ ಅಳ್ತಾ ಇದೆ. ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿದೆ ಗೈಸ್, ಫುಲ್ಲು ರೆಡ್ಡಾಗಿ ಹೊಡ್ಕೊತಾ ಇದೆ. ಬ್ರದರ್ ಹಲೋ ಯಪ್ಪ ಛೇ, ಇಲ್ಲೆಲ್ಲ ಕಲ್ಲುಗಳು ಸ್ಲಿಪ್ ಆಗುತ್ತೆ. ಹಲೋ ಹಲೋ ಗಾಯ್ಸ್, ದುಮ್ಮು ಧೂಳು ಎಲ್ಲ ಇದೆ ಗಾಯ್ಸ್. ಗಾಯ್ಸ್ ಇಲ್ಲೇ ಎಲ್ಲೋ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಗಾಯ್ಸ್. ನಾಯಿಗಳು ತುಂಬ ಅಳ್ತಾ ಇವೆ, ಬಟ್ ನಮಗೆ ಒಂದ್ಸಲಿ ಏನು ಅಂತ ನೆಗೆಟಿವ್ ಎನರ್ಜೀಸ್ ತೋರಿಸ್ಬಿಟ್ರೆ ಗೊತ್ತಾಗುತ್ತೆ ಗಾಯ್ಸ್. ಹಲೋ ಬ್ರದರ್ ಗಾಯ್ಸ್, ಏನಂದರೆ ಇವರು ಇಲ್ಲೇನಾದರೂ ವಸ್ತುಗಳಿಟ್ಟಿದ್ರೆ ಮುಟ್ಟಬಾರ್ದು ಅಂತಾರೆ. ಹೇಯ್ ಹಲೋ ಛ ಹೇಯ್ ಹಲೋ
ಹಲೋ ಅಹಂ ಹನುಮಂತೇ ನಮಃ. ಜೈ ಶ್ರೀರಾಮ್. ಗಾಯ್ಸ್ ಯಾರೋ ನಡ್ಕೊಂಡು ಹೋಗ್ತಿದ್ದಾರೆ ಗಾಯ್ಸ್. ಹಲೋ. ಏಯ್ ಯಪ್ಪ, ಯಾಕೋ ತುಂಬ ತೊಂದರೆ ಕೊಡ್ತಾ ಇದೆಯಾ ನನಗೆ. ನನ್ನ ಪಕ್ಕದಲ್ಲೇ ಎಲ್ಲೋ ಓಡಾಡ್ತಾ ಇದೀಯ ನೀನು. ನನಗೆ ಸ್ಮೆಲ್ ಬರ್ತಾ ಇದೆ ನೀನು ಇದೆಯಾ ಅಂತ. ಗಾಯ್ಸ್ ನನ್ನ ಪಕ್ಕದಲ್ಲೇ ಇದೆ. ಗಾಯ್ಸ್ ಹೆಂಗಾಗ್ಬಿಡ್ತಂದ್ರೆ ನನ್ನ ಪಕ್ಕದಲ್ಲೇ ಎಲ್ಲೋ ಇದ್ದಂಗಿದೆ ಗಾಯ್ಸ್. ನನಗೆ ಯಾಕಂದರೆ ನಾನು ಫೀಲ್ ಆಗ್ತಾಯಿದ್ದೀನಿ. ದಯವಿಟ್ಟು ನನಗೇನು ಎಂಥದ್ದು ತೊಂದರೆ ಮಾಡಬೇಡ. ಜಸ್ಟ್ ನಿನ್ನ ಸಮಸ್ಯೆ ಏನು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ನಾನಿವಾಗ ನಿನ್ನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆನ್ಸರ್ ಕೊಡು ಗಾಯ್ಸ್. ನಾನೇನೋ ಮಾಡೋಣ ಅಂತ ಬಂದಿದ್ದೇನೆ, ಬಟ್ ಇಲ್ಲಿರೋ ಸಿಚುವೇಶನ್ ನೋಡಿದ್ರೆ ಬೇರೆ ಥರ ಇದೆ. ಸೊ ನನಗೆ ಏನೋ ಸೌಂಡ್ ಬರ್ತಾ ಇದೆ ಗಾಯ್ಸ್. ಉಸಿರಾಡೋಕ್ಕಾಗಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಉಸಿರಾಡೋಕ್ಕಾಗಲ್ಲ. ಅಹಂ ಹನುಮಂತೇ ನಮಃ. ಹಲೋ, ಯಾರಾದರೂ ಇದ್ದೀರಾ? ಯಾರದು? ಗಾಯ್ಸ್ ಅಲ್ಲಿ 2 ಡೋರ್ ಓಪನ್ ಆಗಿದ್ದಿತ್ತು, ಒಂದು ಡೋರ್ ಇದ್ದಕ್ಕಿದ್ದಂಗೆ ಕ್ಲೋಸ್ ಆಯಿತು ಗಾಯ್ಸ್. ಸೊ ನೀವೇನಿರ್ಬೋದು ಅಂತ ಅಂದ್ಕೊತೀರಾ? ಗಾಯ್ಸ್ ನೀವು ನಂಬಿ ಬಿಡಿ, ಇದು ರಿಯಲ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅಂತಾರೆ ಗಾಯ್ಸ್. ಶಟ್ ಗಾಯ್ಸ್, ಇಲ್ಲೇ ಎಲ್ಲೋ ಇದೆ ಗಾಯ್ಸ್ ಇದು. ನನ್ನ ಹಿಂದೆಗಡೆ ಏನಾದರೂ ಇದೆಯಾ? ಓ ಶಿಟ್. ಹಲೋ ಹಲೋ, ಯಾವುದೋ ಬುಲೆಟ್ ಸೌಂಡ್ ಬರ್ತಾ ಇದೆ. ಇಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಇದು ಹೆಂಗೆ ಮುಚ್ಕೊಂಡೋಯ್ತು?
ಹಲೋ, ಯಾರಾದರೂ ಇದ್ದೀರಾ? ಹಲೋ ಗಾಯ್ಸ್, ಹೆಂಗಿರುತ್ತೆ ಗೊತ್ತಾ ಸಿಚುವೇಶನ್ ಇದು? ಗಂಟ್ಲೆಲ್ಲ ಹೋಗುತ್ತೆ ಗಾಯ್ಸ್. ಹಲೋ, ಯಾರಾದರೂ ಇದ್ದೀರಾ? ಗಂಟ್ಲೆಲ್ಲ ಒಣಗೋಗುತ್ತೆ ಗಾಯ್ಸ್. ಎಲ್ಲಿದೆಯೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಗಂಟ್ಲು ಒಣಗೋಗ್ತದೆ ಗಾಯ್ಸ್. ಗಾಯ್ಸ್, ಮಾತಾಡೋಕ್ಕೆ ಟ್ರೈ ಮಾಡೋಣ ಗಾಯ್ಸ್. ಹಲೋ, ಗಾಯ್ಸ್, ಲೈಟ್ ಬಿದ್ದರೆ ಗ್ರೀನ್ ಲೈಟ್ ಬರ್ತಾಯಿದೆ. ಅದೇ ಲೈಟ್ ಆಫ್ ಮಾಡಿ ನೋಡಿದ್ರೆ ಏನಾಗುತ್ತೆ ಅಂತ ಟ್ರೈ ಮಾಡೋಣ, ನೋಡಿರಿ. ಹಲೋ, ಯಾರಾದರೂ ಇದ್ದರೆ ಈ ಸ್ವಲ್ಪ ಈ ಸಿಗ್ನಲ್ ಹತ್ರ ಬರ್ತೀರಾ? ಇಲ್ಲ EMF ಮೀಟ್ರ್ ಹತ್ರ ಬರ್ತೀರಾ? ಗೈಸ್, ಲೈಟ್ ಇದ್ದರೆ ಸಿಗ್ನಲ್ ಸಿಗ್ತಾಯಿಲ್ಲ ನಮಗೆ. ಲೈಟ್ ಆಫ್ ಮಾಡೋಣ.
ಗೈಸ್ ಇಲ್ಲಿ ನೋಡಿ ಗೈಸ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲೇ ಪಕ್ಕದಲ್ಲೇ ಇದೆ ಗೈಸ್. ಲೈಟ್ ಆಫ್ ಮಾಡಿದ್ರೆ ಪಕ್ಕದಲ್ಲೇ ಇದೆ ಗೈಸ್. ಉಸಿರು ಕಟ್ಬಿಡುತ್ತೆ ಗೈಸ್. ಪಕ್ಕಕ್ಕೆ ಬರಬೇಡ, ದಯವಿಟ್ಟು ಹೊರಗಡೆ ಹೋಗು, ದೂರ ಹೋಗು, ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ ಗೈಸ್. ನನ್ನ ಪಕ್ಕದಲ್ಲೇ ಇದೆ ಗೈಸ್, ದೂರ ಹೋಗು, ದಯವಿಟ್ಟು ದೂರ ಹೋಗು, ದೂರ ಹೋಗು ಗೈಸ್. ಇಲ್ಲಿ ನೋಡಿ, ಲೈಟ್ ಹಾಕಿದಾಗ ಸಿಗ್ನಲ್ ಇಲ್ಲ. ಇಲ್ಲೇ ಹತ್ರ ಬಾ, ಹತ್ರ ಬಾ. ಗೈಸ್ ಇಲ್ಲಿ ನೋಡಿ, ಲೈಟ್ ಆಫ್ ಮಾಡಿದೆ. ದೂರ ಇರು, ಅಲ್ಲೇ ದೂರ ಇರು. ನೋಡು, ನಿನಗೆ ವಿಮುಕ್ತಿ ಬೇಕಾದರೆ ನಾನು ಕೊಡಿಸ್ತೀನಿ. ನಿನಗೆ ವಿಮುಕ್ತಿ ಬೇಕು ಅಂದರೆ ನಂಗೆ ದೂರ ಇರು. ದೂರ ಇದ್ದರೆ ಗ್ರೀನ್ ಲೈಟ್ ಸಿಗುತ್ತೆ. ನೀನು ಹತ್ರ ಬರೋಕ್ಕೆ ಹೋಗಬೇಡ. ನೀನು ಹತ್ರ ಬಂದರೆ ನಂಗೆ ಉಸಿರಾಡೋಕ್ಕಾಗಲ್ಲ. ದೂರ ಇರು. ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ದೂರ ಇರು, ದಯವಿಟ್ಟು ದೂರ ಇರು. ಥ್ಯಾಂಕ್ ಯು. ನಾನು ಇವಾಗ ಕೇಳೋದಕ್ಕೆ ಸಮಾಧಾನ, ದಯವಿಟ್ಟು ಹೇಳು. ನೋಡು, ನೀನು ಅತಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ಯಾ, ಇದೆಯಾ? ಓಕೆ, ನನ್ನ ಪಕ್ಕಕ್ಕೆ ಬರಬೇಡ, ಅಲ್ಲೇ ಇರು. ನೀನು ಅತಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ಯಾ. ಇವಾಗ ನಿನಗೆ ವಿಮುಕ್ತಿ ಬೇಕು ಅಂದರೆ ನನಗೆ ಒಂದು ಸಿಗ್ನಲ್ ಕೊಡ್ತೀಯಾ? ಸ್ವಲ್ಪ ಮುಂದೆ ಬಂದೋಗು, ಸ್ವಲ್ಪ ಮುಂದೆ ಬಂದೋಗು. ಮುಂದೆ ಬಂದಂದರೆ ಆರೆಂಜ್ ಲೈಟ್ವರೆಗೂ ಬರುತ್ತೆ. ಮುಂದೆ, ತುಂಬ ಮುಂದೆ ಬರಬೇಡ, ನನಗೆ ಉಸಿರಾಡೋಕ್ಕಾಗಲ್ಲ. ತುಂಬ ಮುಂದೆ ಬರಬೇಡ, ಆರೆಂಜ್ ಲೈಟು. ಓಕೆ. ನೋಡು, ನಿಂಗೆ ಅತಿಯಾದ ಆಸೆ ಆಗಿರೋದೇನು? ತಿಂಡಿಯಲ್ಲಿ ಏನು ಆಸೆ ನಿನಗೆ? ನಿನಗೆ ಬಿರಿಯಾನಿ ಅಂದರೆ ಆಸೆನಾ, ಇಲ್ಲ ವೆಜ್ ಅಂದರೆ ಆಸೆನಾ? ವೆಜ್ಜು ಅಂದರೆ ನಿನಗೆ ಗ್ರೀನ್ ಲೈಟ್ ಕೊಡು. ನಾನ್ ವೆಜ್ಜು ಅಂದರೆ ನಿನಗೆ ರೆಡ್ ಲೈಟ್ ಕೊಡು. ನಾನೇ ಉಲ್ಟಾ ಪಲ್ಟಾ ಕೇಳ್ಬಿಡ್ತಿದ್ದೀನಿ. ನಾನು ನಿಂಗೆ ತೊಂದರೆ ಅಂತೂ ಕೊಡೋಕ್ಕೆ ಬಂದಿಲ್ಲ. ನೀನು ಮಾತ್ರ ನಂಗೆ ತೊಂದರೆ ಕೊಡಬೇಡ. ಏನು ಅಂದರೆ, ನಿನಗೇನಾದರೂ ನೋಡು, ವಿಮುಕ್ತಿ ಬೇಕು ಅಂದರೆ ಗ್ರೀನ್ ಲೈಟ್ ಕೊಡು ಒಂದ್ಸಲಿ. ವಿಮುಕ್ತಿ ಬೇಡವಾ? ಇಲ್ಲ ಯಾರ ಮೇಲಾದರೂ ಸೇಡು ತೀರಿಸ್ಕೋಬೇಕಾ? ಸೇಡು ತೀರಿಸ್ಕೋಬೇಕು ಅಂದರೆ ನೀನು ರೆಡ್ ಲೈಟ್ ಕೊಡು. ರೆಡ್ ಲೈಟ್ ಕೊಡ್ತಾಯಿದ್ದೆ. ಸೊ ನೀ ಹಂಗೆ ಸ್ವಲ್ಪ ದೂರ ಹೋಗು. ಹಲೋ, ಹತ್ರ ಬರಬೇಡ. ಲೈಟ್ ಹಾಕಿದ್ರೆ ಸಿಗ್ನಲ್ ಸಿಗಲ್ಲ. ನಾನಿವಾಗ ಹಿಂಗೆ ಕೇಳಬೇಕಾ ಬೇಡವಾ ಇದನ್ನು? ನೋಡು, ಕೊನೆ ಪ್ರಶ್ನೆ ಒಂದ್ಸಲಿ ಕೇಳ್ತೀನಿ ನಾನು ನಿನಗೆ. ಓಕೆ, ನೀನು ಮಾತಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಜೊತೆಲೇ ನೀನು ಬರದೇ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಸೊ ನೀನು ಗ್ರೀನ್ ಲೈಟ್ ಕೊಡ್ತಾಯಿದ್ದೀಯಾ, ನಂಗೆ ನೀನು ತುಂಬ ಒಳ್ಳೆಯವನು ಅಂತ ನಂಗೆ ಗೊತ್ತು. ಬಟ್ ನೀನು ಸೂಸೈಡ್ ಮಾಡ್ಕೊಂಡಿರೋದು ತುಂಬ ತಪ್ಪು. ನೀನು ತಂದೆ ತಾಯಿನ ನೋಡಬೇಕಾಗಿತ್ತು, ಆದರೂ ಹೋಗ್ಬಿಟ್ಟಿದ್ಯಾ. ನೋಡು, ಈಗ ಸೇಡು ಗೀಡು ಎಲ್ಲ ಏನೂ ಬೇಡ. ದಯವಿಟ್ಟು ನೀನು ಹಿಂದೆನೇ ಇರು. ನೀನು ಮುಂದೆ ಬಂದರೆ ನಂಗೆ ರೆಡ್ ಲೈಟ್ ಬರುತ್ತೆ. ಓಕೆ, ಸೊ ನಾನು ಜಸ್ಟ್ ನಿನಗೆ ವೀಡಿಯೋ ಮಾಡ್ಕೊಂಡು ಹೋಗಕ್ಕೆ ಮಾತ್ರ ಬಂದಿದ್ದೀನಿ. ನೋಡು, ನಾನು ನಿನಗೆ ಸಹಾಯ ಮಾಡಬೇಕು ಅಂದರೆ ನೀನು ನನ್ನನ್ನು ಫಾಲೋ ಮಾಡಬೇಡ. ಓಕೆ, ಸೊ ನೀನು ಪ್ರತಿ ಮಾತಿಗೂ ಸಿಗ್ನಲ್ ಕೊಡ್ತಾನೇ ಇದೆಯಾ. ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ನೀನು ಎಂಥ ಕಾರಣಕ್ಕೂ ಹಲೋ ನನ್ನ ಪಕ್ಕದಲ್ಲಿ ಮಾತ್ರ ಬರಬೇಡ, ನನಗೆ ಉಸಿರಾಡೋಕ್ಕಾಗಲ್ಲ. ಓಕೆ,
ನಾನು ಮತ್ತೆ ಬರ್ತೀನಿ. ಓಕೆ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸು. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ನನ್ನ ಕಡೆಯಿಂದ ಏನಾದರೂ ಓಕೆ, ಥ್ಯಾಂಕ್ ಯು. ಲೈಟ್ ಆನ್ ಮಾಡೋಣ. ಎಲ್ಲೋ ಕನ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನೇನೋ ಅಂದಂಗಿದೆ ನನಗೆ. ಬೆವರು ನೀರು ಕಿತ್ತೋಯ್ತು ಗ್ಯಾಸ್. ಬೆನ್ಮೂಳೆಲ್ಲ ಬೆವರು ನೀರು ಕಿತ್ತೋಯ್ತು. ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ ಗ್ಯಾಸ್. ನೋಡಿ, ಇದೆಲ್ಲ ನೋವು ಬಂದ್ಬಿಟ್ಟಿದೆ ನೋಡಿ. ಪಕ್ಕದಲ್ಲೆಲ್ಲೂ ಇಲ್ಲ ಗೈಸ್, ಉಸಿರು ಕಟ್ಕೊಂಡ್ಬಿಡುತ್ತೆ ಪಕ್ಕದಲ್ಲಿದ್ದರೆ. ನಾನು ಮನೆಗೆ ಹೋಗ್ಬಿಡೋದೆ ಬೆಸ್ಟ್ ಅನಿಸುತ್ತೆ ಗೈಸ್. ಎಲ್ಲಿ ನೋಡಿದ್ರು ಬೆವರು ನೀರು ತುಂಬ್ಕೊಂಡ್ಬಿಟ್ಟು ಎಲ್ಲ ನೋವು ಬಂದ್ಬಿಟ್ಟಿದೆ ಗೈಸ್. ಕಣ್ಣಿಗೆ ಕಾಣಲ್ಲ, ಸುಮ್ಮನೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ. ನಾನು ಹಿಂದೆಗಡೆ ಇದ್ಕೊಂಡು ಆಟ ಆಡಿಸ್ತಾ ಇದೀಯ ನೀನು. ನಾನು ನಿನಗೇನು ಮಾಡೋಕ್ಕೆ ಬಂದಿಲ್ಲ. ನಾನಾದರೆ ಮನೆಗೆ ಹೋಗ್ಬಿಡ್ತೀನಿ. ನಿನಗೆಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಾನು. ಅರ್ಥ ಮಾಡ್ಕೊತೀಯ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿರೋ ತುಂಬ ಡೇಂಜರ್ ಅನಿಸುತ್ತೆ. ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸಲ್ಲಿ ಉಸಿರಾಡದೆ ಇರೋದಕ್ಕಾಗಲ್ಲ ಗೈಸ್. ನಾನು ಮನೆಗೆ ಹೋಗ್ಬಿಡ್ತೀನಿ ಗೈಸ್. ನಾನು ಮನೆಗೆ ಹೋಗ್ಬಿಡ್ತಾ ಇದ್ದೀನಿ. ನನ್ನ ಹತ್ರ ದಯವಿಟ್ಟು ಫಾಲೋ ಮಾತ್ರ ಮಾಡಬೇಡ. ಅರ್ಥ ಮಾಡ್ಕೊತೀಯ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಯಾಕೋ ನಾನೇ ಕನಸಲ್ಲಿದ್ದೀನೇನೋ. ನಾನು ಆ್ಯಕ್ಚುಲಿ ಭೂಮಿ ಮೇಲಿದ್ದೀನಿ ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ. ಎಲ್ಲೋ ಇದ್ದೀನಿ ಅಂತ ಗೊತ್ತಾಗ್ತಾಯಿದ್ದೀನಿ ನಾನು. ಗೈಸ್, ನಾನು ಕುಡಿಯೋ ಅಭ್ಯಾಸ ಇಲ್ಲ, ಬಟ್
ಆ ನೆಗೆಟಿವ್ ಎನರ್ಜಿ ಹತ್ತಿರ ಸುತ್ತಮುತ್ತ ಓಡಾಡ್ತಾ ಇದ್ದರೆ ಉಸಿರಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಎಲ್ಲೋ ಬೇರೆ ಲೋಕದಲ್ಲೆಲ್ಲೋ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದಂಗೆ ಆಗುತ್ತೆ ನಮಗೆ. ಯಾರೂ ಜ್ಞಾಪಕ ಬರಲ್ಲ ಆ ಟೈಮಲ್ಲಿ. ಸೊ ಗೈಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂದ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಈ ಪಾರ್ಟ್ 2 ನೆಕ್ಸ್ಟು ಬರಲ್ಲ, ಇದು ಪಾರ್ಟ್ 2 ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ. ಗಾಯ್ಸ್, ಈ ವಿಡಿಯೋ ಬಗ್ಗೆ ಏನಂತೀರ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಮೈನ್ ಥಿಂಗ್ ಈಸ್, ಇನ್ನೊಂದು ವಿಡಿಯೋ ಪಾರ್ಟ್ 2 ಮಾಡಬೇಕು. ಅಷ್ಟರೊಳಗೆ ನಾನೇನೋ ಬೆಂಗಳೂರಿಗೆ ಹೋಗ್ತೀನೇನೋ ಗೊತ್ತಿಲ್ಲ. ಸೊ ಆದರೆ ನಾನು ಪಾರ್ಟ್ 2 ವಿಡಿಯೋ ಕೊಡ್ತೀನಿ. ಯಾಕಂದರೆ ಅದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ದು ಆ್ಯಂಡ್ ನೈಟ್ ವಿಷನ್ ಕ್ಯಾಮ್ರಾಗೆ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ. ಅದು ಬರಲಿ, ಡೆಫಿನೆಟಾಗಿ ನೈಟ್ ವಿಷನ್ ಕ್ಯಾಮ್ರಾ ಕೂಡ ತೊಗೊತೀನಿ. ನೀವು ಅಷ್ಟೊತ್ತಿಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ವಿಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. 2000 ಜನ ಸಬ್ಸ್ಕ್ರೈಬರ್ಸ್, 2000 ಚೇಂಜ್ ಆಗಿದ್ದಾರೆ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಇದೇ ಥರ ಬೆಳೆಸಿ. ನನ್ನ ಕಡೆಯಿಂದನೂ ಅನ್ನದಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಜಲ್ದಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗತ್ತೆ. ಸೊ ಗೈಸ್, ಸೊ ಇರ್ತೀನಿ ಮತ್ತೆ. ಬಾಯ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ, ಎಲ್ಲಂದರೆ ಎಲ್ಲ ಹೋಗ್ಬೇಡಿ. ಬಾಯ್. ಜೈ ಶ್ರೀರಾಮ್.